ಕೆಲವು ಸಾರ್ತಿ ಪರೀಕ್ಷೆ ಮಾಡಿ ನೋಡಿದರೂ ಗೊತ್ತಾಗಲ್ಲ. ಆವಾಗ ನಾವು ಈ ಆಧುನಿಕವಾದಂತಹ ವ್ಯವಸ್ಥೆಗಳೇನಿದೆ, ಟೆಸ್ಟ್ಗಳು, ಸಿ ಟಿ ಸ್ಕ್ಯಾನ್ ಇರ್ಬೋದು, ಪೆಟ್ ಸಿ ಟಿ ಸ್ಕ್ಯಾನ್ ಇರ್ಬೋದು, MRI ಅಂತಿರ್ಬೋದು, ರಕ್ತದ ಪರೀಕ್ಷೆಗಳಿರ್ಬೋದು, ಇದನ್ನು ನಾವು ಮಾಡಿಸ್ಬೇಕಾಗುತ್ತೆ ಕಂಡುಹಿಡಿಯೋದಕ್ಕೋಸ್ಕರ. ಅದನ್ನು ಡಾಕ್ಟ್ರುಗಳೇ ನಿಮಗೆ ತಿಳುವಳಿಕೆ ಕೊಟ್ಟು ಮಾಡಿಸ್ತಾರೆ. ಆದರೆ ಮುಖ್ಯವಾದ್ದೇನು ಅಂದರೆ, ಈ ಅನುಮಾನ ಇದ್ದಾಗ ನೀವು ಡಾಕ್ಟ್ರ್ ಬಳಿ ಹೋಗೋದು ಮತ್ತು ಇದಿರ್ಬೋದಾ ಅಂತ ಕೇಳಿ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಿಮಗೆ ಸಂಶಯ ಇದ್ದರೆ ನೀವು ನಿಧಾನ ಮಾಡಬಾರ್ದು, ಡಾಕ್ಟ್ರ್ ಹತ್ರ ಹೋಗ್ಬಿಡ್ಬೇಕು. ಭಾರ, ಕಂಡುಹಿಡಿಯೋ ಭಾರ ಡಾಕ್ಟ್ರ್ ಮೇಲೆ ಬಿಡಿ, ಅದನ್ನು ನೀವು ತಗೊಳ್ಬೇಡಿ. ಊಹಾಪೋಹಗಳಿಗೆ ಅವಕಾಶ ಕೊಡಬೇಡಿ. ಇದು ನಾನು ಈ ತರಹದ್ದು ಏನೋ ತಿಂದೆ ಮದುವೆ ಮನೆಯಲ್ಲಿ ಅದರಿಂದ ಆಗಿರೋದು, ಅಥವಾ ಬೇಳೆ ಜಾಸ್ತಿ ತಿಂದೆ ಅದರಿಂದ ಹಿಂಗಾಯಿತು ಅಂತ ಒಂದಕ್ಕೊಂದಕ್ಕೆ ನೀವೇನೇ ಊಹೆ ಮಾಡಿಕೊಂಡು ನಿಧಾನ ಮಾಡೋದು ತರವಲ್ಲ. ನೀವು ಅನುಮಾನದಿಂದ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದುಬಿಟ್ರೆ ಮುಖ್ಯ, ಅದು ಗುಣ ಆಗುತ್ತೆ.